ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ರೆ SCL ಗೇಮಿಂಗ್. ಇದೇ ನಿಮ್ಮ ಪ್ರೀತಿದಿಂದ ನಾವು ಮಾಡ್ತಾ ಇರೋದು ಒಂದು ಅಲ್ಟಿಮೇಟ್ ಆಗಿ PC ಬಿಲ್ಡ್ ಪ್ಲೇಸ್. ಆ್ಯಂಡ್ ನಿಮ್ಮ ಪ್ರೀತಿ ಇದನ್ನೇ ಥರ ನಮ್ಗೆ ತೋರಿಸ್ತಾ ಇರಿ. ಆ್ಯಂಡ್ ನೀವು ಲಾಸ್ಟ್ ರೀಲು ನಮ್ಮ ಪ್ರಕಾರ ನೋಡಿರ್ಬೋದು. ನಮ್ಮ ಸ್ಟೋರ್ ಬಗ್ಗೆ ತುಂಬ ನೀವು ರೀಲ್ಸ್ ನೋಡಿರ್ಬೋದು. ನಮ್ಮ ಸ್ಟೋರಲ್ಲಿ ಎಲ್ಲ ಥರ ಗೇಮಿಂಗ್ PCs, ಎಡಿಟಿಂಗ್ PCs, ರೆಂಡರಿಂಗ್ PCs, AI ಮಷೀನ್ಸ್ ಪ್ಲಸ್ ಸ್ಪೆಷಲ್ ಆಗಿ ಡ್ರೀಮ್ PCs ಬಿಲ್ಡ್ ಮಾಡ್ಕೊಡ್ತೀವಿ. ಈ ಸ್ಪೆಕ್ಸ್ ಹಾಕಿರೋದು, ಈ ಚಶ್ಮಾ ಹಾಕಿರೋದು ಕಾರಣ ಏನಿದೆ ಅಂದರೆ, ನಾನು ಒಂದು ಸ್ಟೈಲಿಶ್ ಆಗಿ ಕಾಣಿಸ್ಬೇಕು. ಏನಕ್ಕಂದರೆ ನನ್ನ ಲೈಫಲ್ಲಿ ನಾನೇ ಹೀರೋ, ನಿಮ್ಮ ಲೈಫಲ್ಲಿ ನೀವೇ ಹೀರೋ. ಯಾವನೇನು ಹೇಳ್ತಾನೋ ಗೊತ್ತಿಲ್ಲ. ನೀವು ಕಷ್ಟ ಬಿಟ್ಟು ಕಷ್ಟದಿಂದ ಒಂದು ₹2 ದುಡೀರಿ. ಈ ಶಾರ್ಟ್ ಕಟ್ಟಲ್ಲಿ IPL ಬೆಟ್ಟಿಂಗ್ಸು ಅದರಿಂದ ದುಡ್ಡು ಬರಲ್ಲ. ಸೊ ನಾನೇನು ರಿಕ್ವೆಸ್ಟ್ ಮಾಡೋದೇನಿದೆ ಅಂದರೆ, ಏನಾದರೂ ಇರಲಿ ನಿಮ್ಮ ಕೆಲಸ ನೀವು ಪ್ರೀತಿದಿಂದ ಮಾಡಿ. ಸೊ ನಾವು ಇಷ್ಟೆಲ್ಲ ಬೆಳೆದಿರೋದಕ್ಕೂ ಇಷ್ಟೆಲ್ಲ ಆಗ್ತಾ ಇರೋದಕ್ಕೂ ಟೋಟಲ್ ಕ್ರೆಡಿಟ್ ನಿಮ್ಮ ಸಪೋರ್ಟು. ಆ್ಯಂಡ್ ನೀವು ನಮ್ಮ ಸ್ಟೋರ್ಗೆ ಬಂದಿದ ತಕ್ಷಣ ಪ್ರೀತಿದಿಂದ ಹೇಳೋದು ಕಾರಣ ಇರುತ್ತೆ. ಇನ್ನು ನನ್ನ ಲೈಫಲ್ಲಿ ಹೇಳ್ತೀನಿ, ಕೆಲವು ಕಸ್ಟಮರ್ ನಮ್ಮ ಹತ್ರ ಬಂದುಬಿಟ್ಟು ನಮ್ಮ ಹತ್ರ ಆರ್ಗ್ಯೂನು ಮಾಡ್ತಾನೋ, ಕೆಲವು ಕೆಟ್ಟ ವರ್ಡನ್ನು ಯೂಸ್ ಮಾಡ್ತಾನೋ, ಆದರೂ ನಾವು ಚಿಲ್ ಲಿವ್ ಇಟ್. ಒಂದು ಕಸ್ಟಮರ್ ಬಂದಿದೆ ನಮ್ಮ ಹತ್ರ, ತುಂಬ ರಶ್ ಇದ್ರು. ಅವ್ರಿಗೆ ಹೇಳಿದ್ದು ಸರ್ ಒಂದು 10 ಮಿನಿಟ್ಸ್ ವೇಟ್ ಮಾಡಿ. ಅವ್ರ ಕಸ್ಟಮರ್ಗೂ ಸ್ವಲ್ಪ ಏನು ಹೇಳ್ತಾನೋ ಈಗೋ ಇತ್ತು, ನಾನೇನಕ್ಕೆ ವೇಟ್ ಮಾಡೋದು ಅಂತ. ಅವ್ರ ಮುಂದೆ 4 ಕಸ್ಟಮರ್ ವೇಟ್ ಮಾಡ್ತಾಯಿದ್ರು. ಅವ್ರನ್ನು ಹೇಳಿದ್ರು ಕಿಶನ್ ಬ್ರೋ ಬಿಡಿ ಅವ್ರು ಮಾಡಿ ಅಂತ. ಆದ್ರೂ ನನ್ನ ಮನಸ್ಸಲ್ಲಿ ಏನು ಅನಿಸ್ತಿದೆ ಅಂದರೆ, ಸರ್ 10 ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ಕೊಡ್ತೀನಿ. ಅವ್ರು ಹೇಳಿದೆ ಇಲ್ಲ ನಾನು ವೇಟ್ ಮಾಡಲ್ಲ, ನಾನು ಹೋಗ್ತೀನಿ. ಸೊ ಅಂಥದ್ದು ನಾನು ಏನು ಮಾಡೋಕ್ಕಾಗಲ್ಲ. ನಾವು ತುಂಬ ಕಷ್ಟದಿಂದ ಕೆಲಸ ಮಾಡ್ತಾಯಿದ್ವಿ. ಸೊ ಈ ಕಷ್ಟಕ್ಕೂ ನಿಮ್ಮ ಎಫರ್ಟ್ ಇದೆ. ಸೊ ಮೇನ್ ಟಾಪಿಕ್ ಬರ್ತೀನಿ. ₹10 ಲಕ್ಷ ಅನ್ನೋದು ಒಂದು PC. ಈ PC ಬಂದುಬಿಟ್ಟು ಒಂದು ಕಸ್ಟಮರ್ದು ಡ್ರೀಮ್ ಇತ್ತು. ರಾತ್ರಿ 8:30 ಕಾಲ್ ಬಂದಿದೆ ನನಗೆ PC ಬೇಕಂತ. ಆ್ಯಂಡ್ ನಾನು ಆದರೆ ಈ ವಿಡಿಯೋದಲ್ಲೇ ಕ್ಲಿಪ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಅಷ್ಟು ಎಡಿಟಿಂಗ್ ಬರಲ್ಲ, ಆದರೂ ನಮ್ಮ ಎಡಿಟರ್ ಇಲ್ಲ, ಲೀವಲ್ಲಿ ಇದ್ದಾನೆ, ಆದರೂ ನಾನು ನೋಡ್ತೀನಿ. ಸೊ 10 ಲಕ್ಷ ನನ್ನ ಬಜೆಟ್ ಇದೆ. ಬಟ್ ನನಗೆ ಇಂಥದೇ ಡ್ರೀಮ್ PC ಬೇಕು. ನಾನು ಗೇಮಿಂಗ್ನು ಮಾಡ್ತೀನಿ, ನಾನು AI ಕಂಟೆಂಟ್ ಕ್ರಿಯೇಷನ್ ಪ್ಲಸ್ ಹೈ ಎಂಡ್ ಮಷಿನ್ ಆ್ಯಂಡ್ ಪ್ಲಸ್ ನಾನು ಇನ್ ಫ್ಯೂಚರಲ್ಲಿ ದುಡಿತೀನೋ ಈಗ ದುಡಿತೀನೋ ಅದೆಲ್ಲ ಒಂದು ಪರ್ಸನಲ್ ಮ್ಯಾಟರ್ ಇದೆ. ನನಗೊಂದು ಹೈ ಎಂಡ್ ಮಷಿನ್ ಗೇಮಿಂಗ್ಗೋಸ್ಕರ ಪ್ಲಸ್ ಎಡಿಟಿಂಗ್ಗೋಸ್ಕರ AI ವರ್ಕ್ಸ್ಗೋಸ್ಕರ ಬೇಕು. ನನ್ನ ಹತ್ರ 1-2 ಮಾನಿಟರ್ ಇದೆ, ಆ ಮಾನಿಟರ್ನು ಯೂಸ್ ಮಾಡ್ಕೊಳ್ತೀನಿ. ಒಂದು 10 ಲಕ್ಷ ರೇಂಜ್ ನನ್ನ ಬಜೆಟ್ ಇದೆ. ಸೊ ಅವ್ರಿಗೋಸ್ಕರ ನಾನು ಮಾಡಿರೋದಂತೂ ಈ PC ಇದೆ. ಸೊ ಸ್ನೇಹಿತರೆ, ಫಸ್ಟ್ ಇಲ್ಲೇ ಕೂತ್ಕೊಂಡು ನಿಮ್ಗೆ ತೋರಿಸ್ಬಿಡ್ತೀನಿ. ಇದೇ ನಮ್ದು ಏನು ಹೇಳೋದು, ನಾವು ದಿನ ಇದರಿಂದಲೇ ಊಟ ಮಾಡೋದು ನಮ್ಮ ಜಾಗ. ಈ ಅಂಗಡಿಯಿಂದನೇ. ಸೊ ಈ 32 ಇಂಚದು ಸ್ಪೆಷಲಿ ಅವನು ಹೇಳಿದ್ರು ನನಗೆ ಏನೋ ಒಂದು ಗಿಫ್ಟ್ ಕೊಡಿ ಅಂತ. ಸೊ ಜೆಬ್ರಾನಿಕ್ಸ್ದು 32 ಇಂಚಸ್ TV ಅವನಿಗೂ ಫ್ರೀ ಇದೆ. ಸೊ ಅವ್ನು ಕೊಟ್ಟಿರೋದು ನನ್ನ ರೆಸ್ಪೆಕ್ಟ್ಗೆ. ಆ TVದೇನು ಬೆಲೆ ಇಲ್ಲ, ತುಂಬ ಸಖತ್ತಾಗಿರುತ್ತೆ. ಈ TV ಫ್ರೀ ಆಗಿ ಕೊಡ್ತಾನೆ. ಅವ್ರು ಯಾವ್ದು ಅವ್ರ ಫ್ರೆಂಡ್ಸ್ ಯಾವ್ದು ಗಿಫ್ಟ್ ಕೊಡ್ಬೇಕಂತ. ಸೊ ಅದ್ರದ್ದು ಗಿಫ್ಟ್ ಇದೆ, ಬಿಟ್ಬಿಡಿ. ಫಸ್ಟ್ ಮಾನಿಟರ್ ನಾನು ನಿಮ್ಗೆ ತೋರಿಸ್ತೇನೆ. 4K 240 Hz ಸ್ಪೆಕ್ಸ್. ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಹೇಳಿ, ನಾನು ಹಂಗೇನೆ ಇಟ್ಕೊಳ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಇಂದ ತೆಗೆದುಬಿಡ್ತೀನಿ. 4K 240 Hz ಮಾನಿಟರ್, IPS ಪ್ಯಾನಲ್, OLED ಸ್ಕ್ರೀನ್. OLED ನಾರ್ಮಲ್ ಇಲ್ಲ. 1,20,000 ರೇಂಜಲ್ಲಿ ಇರೋದು ಈ ಮಾನಿಟರ್. ಅವನು ಮೇನ್ ಮಾನಿಟರ್ ಆಗಿ ಯೂಸ್ ಮಾಡಿದೆ. ಈ ಮಾನಿಟರ್ ಮೇನ್ ಮಾನಿಟರ್ ಈ ಕಡೆ ಇರ್ತೀನಿ. ಇದರಲ್ಲಿ ನಿಮ್ಗೆ ಕಲರ್ ಎಕ್ಯುರೆನ್ಸಿನ ಸಖತ್ತಾಗಿರುತ್ತೆ. ಇನ್ಬಿಲ್ಟ್ ಸ್ಪೀಕರ್ ಇದೆ, ತುಂಬ ಇದೆ. ಇದು 240 Hz UHD ಟೆಕ್ಸ್ಟೈಲ್ ಸ್ವಿಚ್. ಫಸ್ಟ್ ಟೆಕ್ಸ್ಟೈಲ್ ಸ್ವಿಚ್ ಇರೋ ಮಾನಿಟರ್ ಈ ಮಾನಿಟರ್ ಇದೆ. ವರ್ಲ್ಡ್ ಫಸ್ಟ್. ಅದೇ Aorus Gigabyte. ಸೆಕೆಂಡ್ರಿ ಮಾನಿಟರ್. ನಾನು ಯಾವ ಬ್ರ್ಯಾಂಡ್ ನೆಗೆಟಿವ್ ಹೇಳಲ್ಲ, ಯಾವ ಬ್ರ್ಯಾಂಡ್ ಕೆಟ್ಟದು ಅಂತ ಹೇಳಲ್ಲ. ಸೆಕೆಂಡ್ರಿ ಮಾನಿಟರ್ ಅವನು ತಗೊಂಡಿರೋದು ಇದು MSI 322 UPF ಮಾನಿಟರ್. ಇದನ್ನು ಅಗೇನ್ 4K ಮಾನಿಟರ್. ಬಟ್ ಇದು ಬಂದ್ಬಿಟ್ಟು 160 Hz, ನಾಟ್ OLED. ಇದು ಬಂದ್ಬಿಟ್ಟು IPS ಮಾನಿಟರ್ ಇದೆ. ಸೊ ಈ ಮಾನಿಟರ್ ಸೆಕೆಂಡ್ರಿ ಮಾನಿಟರ್ ಇದೆ. ಈ ಮಾನಿಟರ್ ಬಂದ್ಬಿಟ್ಟು ಮೇನ್ ಫಸ್ಟ್ ಮಾನಿಟರ್ ಇದೆ. ಸೊ ಮಾನಿಟರ್ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೆ. ಅಂದ್ರೆ ಇವನ್ ಪೂರ್ತಿ ಸೆಟಪ್ ಇದೆ. ಆದ್ರೆ ನಮ್ಮ ಹುಡುಗರಿಗೆ ಹೇಳ್ತೀನಿ, ಇದು ಸ್ವಲ್ಪ ದೂರ ಇದೆ, 300 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ನಮ್ಮ ಹುಡುಗರು ಹೋಗ್ತಾ ಇದೆ. ಸಂಡೇ ಎಂಜಾಯ್ ಮಾಡಿಕೊಂಡು ಅವ್ನು ಹೇಳಿದ್ರು ನಾವು ಮಾಡ್ತೀವಿ ಅಂತ. ಸೊ ಈ ಮಾನಿಟರ್ ಸೆಕೆಂಡ್ರಿ, ಮೇನ್ ಮಾನಿಟರ್ ಇದು. ಇದನ್ನು ಕ್ಯಾಲ್ಕುಲೇಟೇ ಮಾಡಕ್ ಹೋಗ್ಬಿಡಿ, ಏನಕ್ಕಂದ್ರೆ ಇದು ಗಿಫ್ಟ್ ತರ ಇದೆ, ಫ್ರೀ ತರ ಇದೆ ಮಾನಿಟರ್. ಈಗ ಬಂದ್ಬಿಟ್ಟು ನಾನು ಒಂದೊಂದಾಗಿ ಎಲ್ಲ ಕಂಪೋನೆಂಟ್ಸ್ ಇಲ್ಲೇ ತಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋ ಸ್ವಲ್ಪ ನಮ್ದು ನ್ಯಾಚುರಲ್ ಆಗಿರುತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ. ಎಲ್ಲ ಬಂದ್ಬಿಟ್ಟು ಇಲ್ಲೇ ತಗೊಂಡ್ ಬರ್ತೀನಿ. ಹೇಳ್ತೀನಿ ಭವಾನಿ ಭಯ್ಯ इधर आओ, एक आदमी पैक करना है पूरा प्रोडक्ट. ಸೊ ಫ್ರೆಂಡ್ಸ್, ಒಂದೊಂದಾಗಿ ನಾನು ಇಲ್ಲಿ ಇಡ್ತೀನಿ. ಆ್ಯಂಡ್ ಇನ್ನೊಂದೇನಿದೆ ಅಂದರೆ, ನಮ್ಮ ವಿಡಿಯೋಸಲ್ಲಿ ನ್ಯಾಚುರಲ್ ಆಗೇ ಕಾಣಿಸ್ಬೇಕಂತ ನಾವೆಲ್ಲ ನ್ಯಾಚುರಲ್ ವಿಡಿಯೋಸೇ ತೋರ್ಸೋಕ್ಕೂ ಟ್ರೈ ಮಾಡ್ತೀವಿ.
ಸೊ ಇವ್ರದ್ದು ಫುಲ್ ಸ್ಟ್ರೀಮಿಂಗ್, ಎಡಿಟಿಂಗ್, ಗೇಮಿಂಗ್ ಎಲ್ಲ ಮಾಡೋ ಥರ ಒಂದು ಸೆಟಪ್ ಇದೆ. ಸೊ ಸ್ನೇಹಿತರೆ, ನೀವು ಇದೇ ಥರ ಸಪೋರ್ಟ್ ಕೊಡಿ. ವಿಡಿಯೋ ಎಂಡ್ ಅಂತ ನೋಡಿ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನು ಶೇರ್ ಮಾಡಿ. ಸೊ ಅವ್ರೂ ಇಂಥದ್ದಿಲ್ಲ ಅಂದರೆ ಎಂಥದ್ದಾದ್ರೂ ಪಿ ಸಿ ಬೇಕಾದರೆ ಇಷ್ಟ ಆಗುತ್ತೆ. ಸೊ ಈ ಕಡೆ ಕರೆಕ್ಟ್ ಇದೆಯಾ, ನಾನು ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದೀನ? ಓಕೆ. ಸೊ ಫ್ರೆಂಡ್ಸ್, ಈ ಪಿ ಸಿದಲ್ಲಿ ಅಲ್ಟ್ರಾ 9 ಪ್ರಾಸೆಸರ್ ಎಲ್ಲಿದೆ ಬ್ರೋ? ಪ್ರಾಸೆಸರ್ನು ಇಲ್ಲೇ ಇರುತ್ತೆ. ನಾನು ಪ್ರಾಸೆಸರ್ನು ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ಪಿ ಸಿದಲ್ಲಿ ಪ್ರಾಸೆಸರ್ ನಾನು ಯೂಸ್ ಮಾಡಿರೋದು ಅಲ್ಟ್ರಾ 9 ಪ್ರಾಸೆಸರ್. ಇದು ಬಂದ್ಬಿಟ್ಟು 24 ಕೋರ್ ಇರೋ ಪ್ರಾಸೆಸರು. AMDನೂ ತಗೊಳ್ಬೋದು, ಬಟ್ ಆ ಒಂದು ಮೇನ್ ಗೇಮಿಂಗ್ ಇದ್ದೇ ಇದೆ, ಅದ್ರ ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಪ್ಲಸ್ AI ಟಾಸ್ಕ್ ವರ್ಕ್ ಜಾಸ್ತಿ ಇದೆ. ಅವನ ಮನಸ್ಸಿಂದ ಪ್ರೀತಿಸ್ತಾ ಇರೋದು ಪ್ರಾಸೆಸರ್ ಬಂದ್ಬಿಟ್ಟು ಇಂಟೆಲ್. ಈ ಕಸ್ಟಮರ್ ಬಗ್ಗೆ ನಾನು ಹೇಳಲ್ಲ ಯಾವ್ರು ಏನಂತ, ಬಟ್ ಅವನ ಇಷ್ಟ ಆಗಿರೋದು ಪ್ರಾಸೆಸರ್ ಇದು. ಆ್ಯಂಡ್ ನೆಕ್ಸ್ಟ್ ಮದರ್ಬೋರ್ಡನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಏಸುಸ್ ಬ್ರೋ. ನಿಜಾಗ್ಲೂ ಹೇಳ್ಬೇಕಂದ್ರೆ ತುಂಬ ವೇಟ್ ಇದೆ, ಇಷ್ಟು ತೂಕ ಇದೆ. ನಾನಂತೂ ಇದನ್ನು ಎತ್ತಕ್ಕಾಗಲ್ಲ, ಅಷ್ಟು ತೂಕ ಇದೆ ಇದರಲ್ಲಿ. ಓಕೆನಾ? ಸಖತ್ತಾಗಿದ್ದೀನಾ? ಓಕೆ. ಸೊ ಇದರಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ PCB ಕ್ವಾಲಿಟಿ ಇರುತ್ತೆ. AI PC ಅಂತ ಹೇಳ್ಬೋದು. ಹೈ PCB ಕ್ವಾಲಿಟಿ ಪ್ಲಸ್ ಮ್ಯಾಕ್ಸಿಮಸ್. ಇದು ಹೀರೋ ಸಿರೀಸ್ ಮದರ್ಬೋರ್ಡ್, ಎಕ್ಸ್ಟ್ರೀಮ್ ಸಿರೀಸ್, ನಾಟ್ ಹೀರೋ, ಸಾರಿ, ಎಕ್ಸ್ಟ್ರೀಮ್ ಸಿರೀಸ್ ಮದರ್ಬೋರ್ಡ್. ಇದು ಹೈ ಎಂಡ್ PCsಗೂ ಡಿಸ್ಪ್ಲೇ ಜೊತೆಗೂ ಬರುತ್ತೆ. ಫುಲ್ ಕಲರ್ 5 ಇಂಚಸ್ LCD ಡಿಸ್ಪ್ಲೇ ಇದೆ. ಅದು ಬಿಟ್ಟು ಹೈ ಕ್ವಾಲಿಟಿ ಟೆಕ್ನಾಲಜಿ, ರ್ಯಾಮ್ ಹೀಟ್ ಸಿಂಕ್ ಇದೆ, M.2 Gen 5 ಇದೆ, PCI ಜನರೇಷನ್ 5.0 ಸ್ಲಾಟ್ಸ್ ಇದೆ. ಅದನ್ನು ಒಂದು ಬಿಟ್ಟು ಎರಡೂ PCI ಜನರೇಷನ್ 5.0, M.2 ಸ್ಲಾಟ್ 4-5 ಇದೆ. ಈ ಮದರ್ಬೋರ್ಡು Wi-Fi 7 ಜೊತೆಗೆ ಬರುತ್ತೆ. ಪ್ಲಸ್ ಈ ಮದರ್ಬೋರ್ಡ್ ಬೆಲೆ ನಾನು ಹೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರ. ನೀವು 1 ಲಕ್ಷ ರೇಂಜ್ ಈ ಮದರ್ಬೋರ್ಡೇ ಇದೆ. ಸೊ ನೀವು ಹೇಳ್ಬೋದು 70,000 60,000 ಪ್ರಾಸೆಸರ್ ಜೊತೆಗೆ 1 ಲಕ್ಷ ಮದರ್ಬೋರ್ಡ್ ನೀಡ್ ಇದೆಯಾ? ಕೆಲವು ಕಸ್ಟಮರ್ಗೆ ನೀಡ್ ಇರುತ್ತೆ, ಆ ಕಸ್ಟಮರೇ ಈ ಕಸ್ಟಮರ್. ಓಕೆ. ಸೊ ಸಿಂಪಲ್ ಆಗಿ ನೆಕ್ಸ್ಟ್ ರ್ಯಾಮ್ ಬಂದ್ಬಿಟ್ಟು ನಾನು ಕೋರ್ಸರ್ದು ಡಾಮಿನೇಟರ್ ಪ್ಲಾಟಿನಮ್ ಸಿರೀಸ್ದು 64 GB, ಐ ಮೀನ್ 32 GB ಎರಡು ಕಿಟ್ ನಾನು ಯೂಸ್ ಮಾಡಿದ್ದೀನಿ. ಐ ಮೀನ್ ಟೋಟಲಿ 64 + 64 128 GB ರ್ಯಾಮ್ ಇದೆ ಪ್ಲಾಟಿನಮ್ ಸಿರೀಸ್ದು. ಸೊ ನೆಕ್ಸ್ಟ್ ಲೆವೆಲ್ ರ್ಯಾಮ್ ಇದೆ. SSD, ಮೇನ್ SSD ಇದರಲ್ಲಿ ನೀವು ಹೇಳ್ಬೋದು 990 ಪ್ರೋದು 2 TB ಟೋಟಲಿ 6 TB ಸ್ಟೋರೇಜ್. 3 ಸ್ಟೋರೇಜ್ ಏನಕ್ಕೆ ಇಟ್ಟಿದ್ರು ಅಂದರೆ ಒಂದಲ್ಲಿ ಅವ್ನು ಗೇಮ್ ಆಡ್ತಾನು, ಒಂದಲ್ಲಿ ಅಪ್ಲಿಕೇಶನ್ಸು, ಒಂದಲ್ಲಿ ಸಾಫ್ಟ್ವೇರ್ಸ್. ಅವ್ರ ಪ್ರಕಾರ 3 ಅವ್ನು ಹೇಳ್ತಾ ಇದೆ ನಾನು 4 TB 3 ತಗೊಳ್ಬೋದು, ಬಟ್ ನನಗೂ 1 TB 2 TB 3 ಹಾಕಿ ಅಂತ. ಮದರ್ಬೋರ್ಡ್, ಪ್ರಾಸೆಸರ್, ರ್ಯಾಮ್ ಆಯಿತು, SSDನೂ ಆಯಿತು. ಈಗ ಈ PCಗೂ ಯೂಸ್ ಮಾಡಿರೋದು ಪವರ್ ಸಪ್ಲೈ ಬ್ರೋ. 1300 ವಾಟ್ಸ್ ಪ್ಲಾಟಿನಮ್ ಗ್ರೇಡ್ MSI ಪವರ್ ಸಪ್ಲೈ, 10 years ವಾರಂಟಿ ಇದೆ. ಸಖತ್ತಾಗಿರೋದು ಪವರ್ ಸಪ್ಲೈ. ಈಗ ಬಂದ್ಬಿಟ್ಟು H170i Elite LCD XT AEO. ಇದು ಬಂದ್ಬಿಟ್ಟು ಡಿಸ್ಪ್ಲೇ ಜೊತೆಗೆ ಬರುತ್ತೆ, ಪ್ಲಸ್ 420mm AEO. ಈ ಸ್ಟ್ರೀಮರ್ ಕೇಬಲ್ ಶಾಕಿನೂ ಇದೆ, ಸ್ವಲ್ಪ RGB ಲುಕ್ಸು. ಅದು ಏನಕ್ಕಂದ್ರೆ 10 ಲಕ್ಷ ಕಾಣಿಸ್ತಾ ಅಂದ್ರೆ ಅಕ್ಕಪಕ್ಕದಲ್ಲಿ ಇರೋರಿಗೆ ಎಲ್ಲರಿಗೂ ಇದು ಕಾಣಿಸ್ಬೇಕು. ನೆಕ್ಸ್ಟ್ ಬೀಸ್ಟ್, ನಾಟ್ ಲೀಸ್ಟ್, ಲಾಸ್ಟ್ ಪ್ರಾಡಕ್ಟ್ ಇಲ್ಲ, ಇದು ಬೀಸ್ಟ್ ಪ್ರಾಡಕ್ಟ್. ಇದೇ ಮೇನ್ ಪ್ರಾಸೆಸರ್ಗೂ ಮೀನ್ PCಗೂ ಇರೋದು ಪವರ್. 5090 ನ್ಯೂಲಿ ಲಾಂಚ್ಡ್ ಬ್ಯೂಟಿ ಅಷ್ಟೇ, ಇನ್ನೇನು ಹೇಳೋಕೆ ಅವಶ್ಯಕತೆ ಇಲ್ಲ. 32 GB ಗ್ರಾಫಿಕ್ ಕಾರ್ಡ್ ಇದೆ ಬ್ರೋ. ಇದು 32 GB ರ್ಯಾಮ್ ಇಲ್ಲ, 32 GB ಗ್ರಾಫಿಕ್ ಕಾರ್ಡು. ಇನ್ನು ಏನು ಹೇಳೋಣ ಬ್ರೋ, PC ಬೇಕಾಗಿರೋದು ಐಟಮ್ಸ್ ಎಲ್ಲ ಇದೆ. ಇದು ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಸೈಬರ್ಟ್, ನಿಮ್ಮ ಕಡೆಯಿಂದ ಒಂದು ಮೌಸ್ ಪ್ಯಾಡು ನಮ್ಮ ಕಸ್ಟಮರ್ ಫ್ರೀ. ಇದರಲ್ಲಿ GPU ಹೋಲ್ಡರ್ ಇರುತ್ತೆ, ಆದ್ರೂ ಏನಕ್ಕಂತ ಸೆಕ್ಯೂರಿಟಿಗೆ ಒಂದು ನಾನು ಈ GPU ಹೋಲ್ಡರ್ ಕಳಿಸ್ತಾ ಇದ್ದೀನಿ. ಯೂಸ್ ಆಗಾದ್ರೆ ಹಾಕೋಣ, ಇಲ್ಲ ಅಂದ್ರೆ ತೆಗೆದುಬಿಡೋಣ. ನೆಕ್ಸ್ಟ್ K100 RGB ಪ್ಲಾಟಿನಮ್ ಗ್ರೇಡ್ ಗೋಲ್ಡ್ ಸಿರೀಸ್ ಆಪ್ಟಿಕಲ್ ಮೆಕ್ಯಾನಿಕಲ್ ಗೇಮಿಂಗ್ ಕೀಬೋರ್ಡ್ ಬೆಲೆನೇ ಆಲ್ಮೋಸ್ಟ್ 20,000 ಮೇಲೆ ಇರುತ್ತೆ. ಈಗ ಹೇಳಿದ್ರೆ ಕೆಲವು ಜನಕ್ಕೆ ಶಾಕ್ ಆಗುತ್ತೆ, 20,000 ಕೀಬೋರ್ಡ್ ಇಂದ ಏನ್ ಮಾಡ್ತಾನೆ ಬ್ರೋ? ಇಟ್ಸ್ ಎವ್ರಿಥಿಂಗ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಮಾತು ಹೇಳ್ತೀನಿ, ಇವನು 10 ಲಕ್ಷ ಅಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೋ, ಬೆಟ್ಟಿಂಗ್ ಗೇಮ್ ಮಾಡಿಬಿಟ್ಟು ಇವನು ಹಣನು ವೇಸ್ಟ್ ಮಾಡ್ತಾ ಇಲ್ಲ. ಇವನು ಸ್ಕಿಲ್ ಎರ್ನ್ ಮಾಡ್ತಾ ಇದೆ. ಏನ್ ಗೊತ್ತು, ಒಂದೊಂದು ಗೇಮಲ್ಲಿ ಇವನಿಗೆ 20 ಲಕ್ಷ 30 ಲಕ್ಷ ವಿನ್ ಆಗ್ಬೋದು, ಬಟ್ ನಾಟ್ ಎ ಲೈಕ್ ಎ ಬೆಟ್ಟಿಂಗ್ ಗೇಮ್ಸ್. ಇದು ಬಂದ್ಬಿಟ್ಟು ರಿಯಲ್ ಸ್ಪೋರ್ಟ್ಸ್ ಗೇಮ್ ಅಂತ ಇರುತ್ತೆ. ಓಕೆನಾ? ಸೊ ಇಂಡಿಯನ್ ಗೌರ್ಮೆಂಟೇ ಒಂದು ರಿಕಗ್ನೈಸ್ಡ್ ಸ್ಪೋರ್ಟ್ಸ್ ಗೇಮಿಂಗ್ ಯೂಸ್ ಮಾಡೋದು. ನಾಟ್ ಲೈಕ್ ಎ ತೀನ್ ಪತ್ತಿ ಗೋಲ್ಡ್ ಅದು ಇದು ಅಂತ ಇಲ್ಲ. ಸೊ ಅಂಥದ್ದು ಗೇಮ್ಗಳು ಯಾವ್ದಾದ್ರೂ ಹತ್ತನೇ ಹೋಗ್ಬಿಡಿ ಬೈ, ನಿಮ್ಮ ಲೈಫೇ ಹಾಳಾಗ್ಬಿಡುತ್ತೆ. ಸೊ ಈ ಮೆಕ್ಯಾನಿಕಲ್ ಕೀಬೋರ್ಡ್ ಟೋಟಲಿ ಈಗ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೆ ತೋರಿಸ್ತೀನಿ. 1000G ಬ್ರೋ,
ಬ್ರೋ ಇದು ಹೆವಿ ಹೆಂಗಂದ್ರೆ ಓ ಇದು ಎತ್ತಕ್ಕೆ ಆಗಲ್ಲ ಬ್ರೋ. 9000D ಬಂದಿದೆ ಕ್ಯಾಬಿನೆಟ್, ಬಟ್ ಅವನು ಹೇಳ್ತಾ ಇದ್ದ ಇಲ್ಲ ಬ್ರೋ ಐ ನೀಡ್ 1000D ಬಿಕಾಸ್ ಐ ಲವ್ ದಿಸ್ ಕೇಸ್. ಈಗ ಏನ್ ಹೇಳೋಣ ಅಷ್ಟೇ ಅವ್ನು ಹೇಳ್ಬಿಟ್ಟಿದ. ಆಮೇಲೆ SCL ಗೇಮಿಂಗ್ ಅಲ್ಲಿ ಇದ್ರೆ ಚಿಂದಿ ಚಿತ್ರಣ ನಿಮ್ಗೆ ಯಾವ್ದು ಬೇಕಂದ್ರೆ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನಾನು ಗ್ರಾಫಿಕ್ ಕಾರ್ಡು ಅವ್ನ್ ಬೇಕಾಗಿರೋದು, ಕ್ಯಾಬಿನೆಟ್ ಅವ್ನ್ ಬೇಕಾಗಿರೋದು, ಅವ್ನ್ ಬೇಕಾಗಿರೋದು ಐಟಮ್ ಎಲ್ಲ ಮಾಡ್ಬಿಟ್ಟಿದ್ವಿ. ಈಗ ಇಷ್ಟೆಲ್ಲ ಮಾಡ್ತಾ ಇದೀವಿ, ಯಾಕೆ 40,000 50,000 ಇನ್ನೂ ಖರ್ಚು ಮಾಡಬೇಡ ಅಂತ ಹೇಳ್ಬಿಟ್ಟು ಅವನು ಹೈ ಲೆವೆಲ್ ಯೂನಿಫೈ ಸಿರೀಸ್ ಫ್ಯಾನ್, ಮುಂದೆ 8 ಫ್ಯಾನ್ ಬರುತ್ತೆ, ಹಿಂದೆ 2 ಫ್ಯಾನ್, ಬಾಟಮ್ ಅಲ್ಲಿ 3 ಟೋಟಲಿ ಫ್ಯಾನ್ಸ್ ಇರುತ್ತೆ. ಈ ವಿಡಿಯೋ ನೋಡಿದ ತಕ್ಷಣ ನನ್ನ ಪ್ರಕಾರ ನೀವು ನನ್ನ ದೊಡ್ಡ ಫ್ಯಾನ್ ಆಗ್ಬಿಡ್ತೀರಿ. G733 ಹೆಡ್ಸೆಟ್. ಈ ಹೆಡ್ಸೆಟ್ ಒಂದು ನೆಕ್ಸ್ಟ್ ಲೆವೆಲ್ ವೈರ್ಲೆಸ್ ಗೇಮಿಂಗ್ ಹೆಡ್ಸೆಟ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಮೌಸ್ನು ಅವ್ರ ಹತ್ರ 502 ಆಲ್ರೆಡಿ ತಗೊಂಡಿರೋದಿದೆ. ಏನು ಹೇಳೋಣ, ಇಷ್ಟೆಲ್ಲ ಹೇಳ್ಬಿಟ್ಟಿದ್ದೀನಿ. ಸೂಪರ್ ಆಗಿ ಸಖತ್ತಾಗಿರೋದು ಈ PC ಇರುತ್ತೆ. ನಿಮ್ಗೆ ಇಂಥದ್ದು ಇಲ್ಲಾಂದ್ರೆ ಎಂಥದಾದ್ರೂ PC ಬೇಕಾದ್ರೆ ಈವನ್ 20,000 ಇಂದ ಹಿಡಿದು ಇಂಥದ್ದು 5 ಲಕ್ಷ 10 ಲಕ್ಷ 2 ಲಕ್ಷ 20 ಲಕ್ಷ PC ತಗೊಳಕ್ ಬಂದ್ರು ನಮ್ಮ ಸ್ಟೋರ್ ವಿಸಿಟ್ ಮಾಡಿ. ನಾವು ಬೆಸ್ಟ್ ಇಂದ ಬೆಸ್ಟ್ ಡೀಲ್ ಪ್ರೈಸ್, ಬೆಸ್ಟ್ ಟು ಬೆಸ್ಟ್ ಪ್ರಾಡಕ್ಟ್ ಮಾಡ್ಕೊಡ್ತೀವಿ. ಮೇನ್ ನಾವು ಹೇಳೋದು ಒಂದೇ ಕಾರಣ ಇರುತ್ತೆ, ಎಷ್ಟಾದ್ರೂ ನಾವು PC ತಗೊಳ್ಳಿ. ಇವನ್ ಇವ್ರು 10 ಲಕ್ಷ PC ತಗೊಂಡ್ರು ನಾವು ಅಷ್ಟೇ ತರ ಎಂಟರ್ಟೈನ್ ಮಾಡೋದು. ಇವನು ಅವ್ನು 20-30 ಸಾವಿರ ತಗೊಂಡ್ರು ಹಂಗೆ ಎಂಟರ್ಟೈನ್ ಮಾಡೋದು. ಎಲ್ಲ ಪ್ರಾಡಕ್ಟ್ ಬ್ರ್ಯಾಂಡ್ ನ್ಯೂ ಜೀನಿಯನ್ ಇರುತ್ತೆ. ಅವ್ನ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಬೋದು. ಕೊನೆಗೂ ಬ್ಯಾಂಗ್ಳೂರ್ ಇಲ್ಲ, ಇಂಡಿಯಾಗೆ ಟ್ರಸ್ಟೆಡ್ ಸ್ಟೋರ್ SCL ಗೇಮಿಂಗ್ ಅಲ್ಲ. ನೀವು ಏನಾದರೂ ಬೇಕಾದ್ರೆ ತಗೊಳ್ಳಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ನಮ್ಮ ಚಾನಲ್ ಇಷ್ಟು ಪ್ರೀತಿಸ್ತಾರಕ್ಕೂ. ಆ್ಯಂಡ್ ಏನಾದರೂ ಕನ್ನಡದಲ್ಲಿ ಅಪ್ಪಿ ರಾಂಗ್ ವಿಡಿಯೋ ಹೇಳಿದ್ರೆ ಕ್ಷಮಿಸಿ, ಬಟ್ ನಮ್ಮ ಚಾನಲ್ನ ಪ್ರೋತ್ಸಾಹ ಕೊಡಿ. ಆ್ಯಂಡ್ ನಮ್ಮ ವಿಡಿಯೋನ ಮುಂದೆ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಎಲ್ಲ ಅವ್ರ ಜೊತೆಗೂ ನಮ್ಮ ಬಗ್ಗೆ ಹೇಳಿ. ಆ್ಯಂಡ್ ವಿಡಿಯೋ ಕೊನೆಗೆ ಇನ್ನೂ ತೋರಿಸ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಈ PC ಬಿಲ್ಡ್ ಹೆಂಗಾಗ್ತಿದೆ, ಏನಾಗ್ತಿದೆ, ಎವ್ರಿಥಿಂಗ್ ಇರುತ್ತೆ. ನಾನು ವಾಯ್ಸ್ ಓವರ್ ಜೊತೆ ಕೊಡ್ತೀನಿ. ಏನಕ್ಕಂದ್ರೆ ಸ್ಟೋರಲ್ಲಿ ನಾನಿರ್ಬೇಕು, ನಾನು ಹೋಗೋಕ್ಕಾಗಲ್ಲ, ನಮ್ಮ ಹುಡುಗರು ಇರ್ತಾರೋ. ಸರ್ ತುಂಬ ಥ್ಯಾಂಕ್ಸ್. ವಿಡಿಯೋ ಎಂಡ್ ತನಕ ನೋಡಿ. ವರ್ಷ 70 ವರ್ಷ ಬರ್ತದೆ.